ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ. ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಪ್ಸಂದ್ರ ಚಿಕ್ಕಬಳ್ಳಾಪುರದಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಪ್ರೆಸೆಂಟ್ MLA ಅವರು ಏನಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರು ಶ್ರೀ ಪ್ರದೀಪ್ ಈಶ್ವರ್ ಸರ್ ಅವರು ಇವತ್ತು ಕಂಡಕ್ಟ್ ಮಾಡಿರೋ ಸೂಪರ್ 60 ಈ ಪ್ರೋಗ್ರಾಮ್ ಅಲ್ಲಿ ನಾವೆಲ್ಲರೂ ನಿಯರ್ಲಿ 1 ಮಂತ್ ನಾವಿಲ್ಲಿ ಸ್ಟಡಿ ಮಾಡ್ತಿದ್ವಿ. ಸೊ ಸರ್ ನಮ್ಗೆ ಎಲ್ಲಾ ರೀತಿಯಲ್ಲೂ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅದಲ್ಲದೆ ಬರೀ ಎಜುಕೇಶನ್ ಅಲ್ಲದೆ ನಮ್ಮ ರಿಯಲ್ ಲೈಫಲ್ಲಿ ಸಮೇತ ನಮ್ಮ ಸ್ವಂತ ಪೇರೆಂಟ್ಸ್ ಆಗಿರ್ಬೋದು, ಸ್ವಂತ ಬ್ರದರ್ ಸಮೇತ ನಮ್ಮನ್ನ ಅಷ್ಟೊಂದು ಚೆನ್ನಾಗಿ ಕೇರ್ ಮಾಡೋದಿಲ್ಲ. ಅಷ್ಟು ರೀತಿಯಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಸ್ವಂತ ಅಣ್ಣ ತರ ನೋಡ್ಕೊಂಡಿದ್ದಾರೆ. ಅವ್ರ ಮ್ಯಾನೇಜ್ಮೆಂಟ್ ಸಮೇತ ಅಷ್ಟೇ ನಮ್ಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತೆ ನಮ್ಗೆ ಓದೋದು ಕೂಡ ಅಷ್ಟೇ 12 ಅವರ್ಸ್ ನಮ್ಗೆ ಸ್ಟಡಿ ಅವರ್ಸ್ ಕೊಟ್ಟು ನಾವು 625ಗೆ ಮಾರ್ಕ್ಸ್ ಹೋಗದೆ ಇರೋ ತರ ಅಷ್ಟು ಲೆವೆಲ್ ಅಲ್ಲಿ ನಮ್ಮನ್ನ ರೆಡಿ ಮಾಡಿದ್ದಾರೆ. ನಾವು 1 year ಏನ್ ಓದಿದೀವಿ ಅವನ್ನೆಲ್ಲ ರೀಕಾಲ್ ಮಾಡಿಸಿದ್ದಾರೆ. ಮತ್ತೆ 625ನ ಯಾವ ತರ ನಾವು ಸ್ಕೋರ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಡೈಲಿ ನಾವು 625ಗೆ ನಾವು ರೀಚ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಮೋಟಿವೇಶನಲ್ ಸ್ಪೀಚ್ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ನಾನು ಎಷ್ಟು ಸರಿ ಥ್ಯಾಂಕ್ಸ್ ಹೇಳ್ಕೊಂಡ್ರು ಸಾಕಾಗೋದಿಲ್ಲ. ಯಾಕೆಂದ್ರೆ ಇದು ನಮ್ಮ ರಿಯಲ್ ಲೈಫ್ ಗೋಲ್, ಇದು ನಮ್ಮ ಲೈಫ್ನ ಒಂದು ಬಿಲ್ಡ್ ಮಾಡೋ ಅಂತ ಒಂದು ಬೇಸ್ ಆಗಿರುತ್ತೆ. ಸೊ ಬೇಸ್ಗೆ ಸರ್ ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ ಅಂತಂದ್ರೆ, ನಾವು ಇವತ್ತು ನಾವಿಲ್ಲಿ ಏನಿದ್ದೀವಿ 60 ಮೆಂಬರ್ಸ್, ನಾವೆಲ್ಲರೂ ನಾಳೆ ಒಂದ್ ದಿವಸ ಸರ್ನ ಮರೆಯೋದೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಲೈಫಲ್ಲಿ ಒಂದು ಏಮ್ ಇಟ್ಕೊಂಡಿರ್ತೀವಿ. ಸೊ ಏಮ್ ನಾವು ರೀಚ್ ಆಗ್ಬೇಕಂತಂದ್ರೆ ಇದು 10th ಮಾರ್ಕ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಮನೇಲಿ ಇದ್ದಿದ್ರೆ ಇಷ್ಟೆಲ್ಲ ಚೆನ್ನಾಗಿ ಓದಕ್ ಆಗ್ತಿರ್ಲಿಲ್ಲ. ಸರ್ ತುಂಬಾ ಇಲ್ಲಿ ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಊಟ ಆಗಿರ್ಬೋದು, ನಮ್ಗೆ ಇಲ್ಲಿ ಸ್ಟೇ ಮಾಡೋದಕ್ಕೆ ರೂಮ್ಸ್ ಆಗಿರ್ಬೋದು, ತುಂಬಾ ಎಲ್ಲ ಫೆಸಿಲಿಟೀಸು ಚೆನ್ನಾಗಿದೆ. ನಾವು ಅಮೌಂಟ್ ಕೊಟ್ಟು ಹೋದ್ರು ಸಮೇತ ನಮ್ಗೆ ಇಷ್ಟೊಂದು ಚೆನ್ನಾಗಿರೋ ಫೆಸಿಲಿಟೀಸ್ ಎಲ್ಲೂ ಸಿಗೋದಿಲ್ಲ. ಸೊ ನಾನು ಇನ್ನೊಂದ್ಸರಿ ಸರ್ಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವಾಸ್ ಅಂತ. ನಮ್ಮಪ್ಪ ಪ್ರಸಾದ್, ನಮ್ಮಮ್ಮ ಪ್ರಮೀಳಾ. ನಮ್ಮಪ್ಪ ಫಾರ್ಮರ್ ಆಗಿದ್ದಾರೆ, ನಮ್ಮಮ್ಮ ಹೌಸ್ ವೈಫ್ ಆಗಿದ್ದಾರೆ. ನಮ್ಮಂಥ ಬಡವರಿಗೆ ಪ್ರದೀಪ್ ಈಶ್ವರ್ ಸರ್ ತುಂಬ ಸಹಾಯ ಮಾಡಿ ಮೇಲ್ಮಟ್ಟಕ್ಕೆ ಬರೋ ಥರ ಮಾಡಿದ್ದಾರೆ. ಇದೇ ಥರ ಎಲ್ಲರಿಗೂ ಮಾಡಲಿ ಅಂತ ನಾವು ಕೇಳ್ಕೊತೀರಿ. ಇದರಿಂದ ನಮ್ಗೆ ತುಂಬಾ ಸಹಾಯ ಆಗಿದೆ. ಪರಿಶ್ರಮ ಹೇಗಿರುತ್ತೆ ಅಂತ ನಮ್ಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದೆ. ನಮ್ಮ 10th ಕಲ್ತಿದ್ದೀರಿ ಪರಿಶ್ರಮ ಹೇಗಿರುತ್ತೆ ಅಂತ. ಮುಂದೊಂದು ದಿನ ಬರ್ಬೋದು, ನಾವು ಬರ್ಬೋದು, ನಮ್ಮ ತಮ್ಮಂದಿರು ಬರ್ಬೋದು, ಅಕ್ಕಂದಿರು ಬರ್ಬೋದು. ನಮಗೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸಿ ರಾತ್ರಿ 11:30 ಗಂಟೆ 12 ಗಂಟೆ ಓದಿಸಿ ಫಸ್ಟಲ್ಲಿ ಬಂದಾಗ ನಮ್ಗೆ ತುಂಬ ಕಷ್ಟ ಅನಿಸ್ತು. ಒಂದು 3-4 ದಿನ ಕಷ್ಟ ಅನಿಸ್ತು. ಮತ್ತು ನಮಗೆ ಅಡ್ಜಸ್ಟ್ ಆಯಿತು. ಇಲ್ಲಿ ಯಾವ ಥರ ಇರುತ್ತೆ ಎಲ್ಲ ನಮಗೆ ತುಂಬ ಇಷ್ಟ ಆಗಿದೆ. ಯಾವುದೇ ಒಂಚೂರು ಹೆಲ್ತು ಸ್ವಲ್ಪ ಸರಿ ಇಲ್ಲ ಅಂದರೂ ಎಷ್ಟೊತ್ತಾದರೂ ಆಗಲಿ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಚೆಕ್ ಮಾಡಿಸಿ ತುಂಬಾ ಸಹಾಯ ಮಾಡಿದ್ದಾರೆ. ನಮ್ಮಂಥ ಬಡವರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಇವ್ರಿಗೆ ಯಾವಾಗಲೂ ಹೀಗೆ ಚೆನ್ನಾಗಿರಲಿ, ಮುಂದೊಂದು ದಿವಸ CM ಆಗಲಿ ಅಂತ ನಾವು ಬೇಡ್ತೀರಿ. ನಮಗಿಷ್ಟು ಸಹಾಯ ಮಾಡಿದ್ದಾರೆ. ನಾವು ಅವ್ರಿಗೆ ಕೊಡುಗೆ ಆಗಿ 625 ತೆಗೆದು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಕೊಡುಗೆ ಆಗಿ ಕೊಡ್ತೀರಿ. ಇದು ನಮ್ಮ ಕಡೆಯಿಂದ ಮಾಡೋ ಸಹಾಯ. ಅವ್ರು ನಮ್ಗೆ ಸಹಾಯ ಮಾಡಿದ್ದಾರೆ, ನಾವು ಅವ್ರಿಗೆ ಕೊಡೋವಂತಹ ಕೊಡುಗೆ ಅವ್ರು ಖುಷಿ ಪಡಲಿ ಅಂತ ನಾವು 625 ತೆಗಿತೀವಿ. ಅವ್ರಿಗೆ 625 ತೆಗೆದು ತೋರಿಸ್ತೀರಿ. ಇಡೀ ಕರ್ನಾಟಕನೇ ನಮ್ಮ ಕಡೆ ತಿರುಗಿ ನೋಡೋ ಥರ ಮಾಡ್ತೀರಿ.